ಸರ್ಕಾರಿ ಇಲಾಖೆಗಳಲ್ಲಿ ಬೀದರ್ ಮಾದರಿಯ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪಿಸಲು ಸಚಿವ ಸಂಪುಟ ಉಪಸಮಿತಿ ನೀಡಿರುವ ವರದಿಯನ್ನು ಸಂಘವು ವಿರೋಧಿಸಿದೆ. ಈ ವರದಿಯಲ್ಲಿ ನೌಕರರ ಕನಿಷ್ಠ ವೇತನ, ಇಎಸ್ಐ, ಎಪಿಎಫ್ ಮತ್ತು ಮುಖ್ಯವಾಗಿ ಸೇವಾ ಭದ್ರತೆಯ ಬಗ್ಗೆ ಯಾವುದೇ ಚರ್ಚೆ ನಡೆಸಿಲ್ಲ ಎಂದು ಆರೋಪಿಸಲಾಗಿದೆ. ನೌಕರರಿಗೆ ನ್ಯಾಯಾಲಯದ ಮೊರೆ ಹೋಗಲು ಅವಕಾಶ ನೀಡಿರುವುದು ಮತ್ತು ಉದ್ಯೋಗವನ್ನು ಕೇವಲ ತಾತ್ಕಾಲಿಕ ಎಂದು ಪರಿಗಣಿಸಿರುವುದನ್ನು ಸಂಘವು ಖಂಡಿಸಿದೆ. ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಮೊದಲ ಆದ್ಯತೆ ನೀಡಿ ಅವರನ್ನು ಕಾಯಂ ಮಾಡಬೇಕು. ಒಂದು ಬಾರಿ ಕೆಲಸ ನೀಡಿದ ನಂತರ ಎರಡನೇ ಬಾರಿ ಅವಕಾಶ ನೀಡುವುದಿಲ್ಲ ಎಂಬ ನಿಯಮವನ್ನು ರದ್ದುಗೊಳಿಸಬೇಕು. ಕಾನೂನು ತಜ್ಞರು, ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನೊಳಗೊಂಡ ಸಮಿತಿ ರಚಿಸಿ ವರದಿಯನ್ನು ಮರುಪರಿಶೀಲಿಸಬೇಕು. ಈ ವರದಿಯು ಜಾರಿಯಾದಲ್ಲಿ ಸಾವಿರಾರು ಹೊರಗುತ್ತಿಗೆ ನೌಕರರ ಮತ್ತು ಅವರ ಕುಟುಂಬಗಳ ಜೀವನಕ್ಕೆ ತೊಂದರೆಯಾಗಲಿದ್ದು, ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಗುಂಜಾಳಿಯವರು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದಾರೆ.